ಜೀವನದಲ್ಲಿ ಮುಂಚೆ ಚೆನ್ನಾಗಿದ್ವಿ, ಈಗ ಮೊದಲಿನ ಹಾಗೆ ಬದುಕೋಕೆ ಆಗ್ತಾ ಇಲ್ಲ. ಕಷ್ಟದ ಮೇಲೆ ಕಷ್ಟ. ಒಂದು ಕಾಲದಲ್ಲಿ ಎಲ್ಲವೂ ಸರಿಯಿತ್ತು, ಇದ್ದಕ್ಕಿದ್ದಂತೆ ಎಲ್ಲ ರಂಗದಲ್ಲೂ ಕೂಡ ನಷ್ಟ ಆಗ್ತಾ ಇದೆ ಗುರುಗಳೇ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಅನ್ನೋದು ಆಗ್ತಾ ಇಲ್ಲ, ಸಂಪಾದನೆ ಅನ್ನೋದೇ ಇಲ್ಲ. ಕೆಲಸಕ್ಕೆ ಹೋಗ್ತೀವಿ, ಯಾಕೆ ದುಡಿತಾ ಇದ್ದೀವಿ ಅನ್ನೋದೇ ಗೊತ್ತಾಗೋಲ್ಲ. ಬಂದಂತಹ ಸಂಬಳ ಹೇಗೆ ಖರ್ಚಾಗುತ್ತೆ ತಿಳಿಯೋದಿಲ್ಲ. ಕುಟುಂಬಕ್ಕೆ ಹಣದ ಬಲ ಅನ್ನೋದೇ ಇಲ್ಲ. ಅಭಿವೃದ್ಧಿ ಇದ್ದಕ್ಕಿದ್ದಂತೆ ಕ್ಷೀಣಿಸಿ ಬದುಕುವ ಆಸೆ ಕೂಡ ಇಲ್ಲ ಎಂದು ನೊಂದವರಿಗೆ ಈ ಒಂದು ಪರಿಹಾರ ಅತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಜೀವನದಲ್ಲಿ ಕಳೆದುಕೊಂಡಂತಹ ನೆಮ್ಮದಿ, ಅಭಿವೃದ್ಧಿ, ಹಣ, ಖುಷಿ ಎಲ್ಲವನ್ನ ಮರಳಿ ಪಡೆಯೋದಕ್ಕೆ ಮನೆಯಲ್ಲಿ ಯಾವ ಗಿಡವನ್ನ ತಪ್ಪದೆ ಬೆಳೆಸಬೇಕು, ಯಾವ ದೇವರ ದರ್ಶನವನ್ನ ಮಾಡಬೇಕು, ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಜೀವನದಲ್ಲಿ ನಿಂತು ಹೋದಂತಹ ಅಭಿವೃದ್ಧಿಯನ್ನ ಅಥವಾ ಏಳಿಗೆಯನ್ನ ಮತ್ತೆ ಪಡೆಯೋದಕ್ಕೆ, ವಿಶೇಷ ಧನಲಾಭವನ್ನು ಹೊಂದೋದಕ್ಕೆ, ಸಂಪಾದನೆ ಹೆಚ್ಚು ಮಾಡಿಕೊಳ್ಳಲು, ಆದಾಯದ ಮಾರ್ಗವನ್ನು ಹೆಚ್ಚಿಸಿಕೊಳ್ಳಲು ಮುಖ್ಯವಾಗಿ ನದಿ ತೀರದಲ್ಲಿ ಇರುವಂತಹ ಯಾವುದೇ ದೇವರ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿರುವಂತಹ ಯಾವುದೇ ದೇವರ ದರ್ಶನವನ್ನು ಮಾಡಿ ಬರಬೇಕು. ಮನೆಯಲ್ಲಿ ದುಡಿಯುವಂತಹ ಕೈ ಯಾರಿರ್ತೀರೋ ಅಥವಾ ಕುಟುಂಬ ಸಮೇತರಾಗಿ ತೆರಳಿ ನದಿ ತೀರದಲ್ಲಿ ಇರುವಂತಹ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಮನೆಗೆ ಬರಬೇಕಾಗುತ್ತೆ. ಜೀವನದಲ್ಲಿ ಯಾವಾಗ ಅಭಿವೃದ್ಧಿ ಕುಂಠಿತ ಆದರೂ, ಕಷ್ಟದ ಮೇಲೆ ಕಷ್ಟಗಳು ಬರಲು ಆರಂಭಿಸಿದಾಗ ತಕ್ಷಣ ಮಾಡಬೇಕಾದಂತಹ ಕೆಲಸ ಎಂದರೆ ನದಿ ತೀರದ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ದೇವರುಗಳ, ದೇವತೆಗಳ ದರ್ಶನವನ್ನು ಮಾಡಿ ಬರುವುದು. ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಆಗ್ತಿದೆ ಗುರುಗಳೇ. ಹಣ ಕೈನಲ್ಲಿ ನಿಲ್ತಿಲ್ಲ, ಸಾಲದ ಮೇಲೆ ಸಾಲ, ಆರೋಗ್ಯ ಕೂಡ ಸರಿಯಿಲ್ಲ, ಮನೆಯಲ್ಲಿ ನಿತ್ಯ ಕಲಹ, ವ್ಯಾಪಾರ ನಷ್ಟ. ಅದು ಎಂಥದ್ದೇ ಕಷ್ಟಗಳಿರಲಿ, ರಾಜರಂತೆ ಬದುಕಿ ಈಗ ಕಷ್ಟವನ್ನು ಅನುಭವಿಸ್ತಿದ್ರೆ ನೀವು ಜನಿಸಿದ ದಿನ ಆಗಿರ್ಬೋದು, ನಿಮ್ಮ ಜನ್ಮ ನಕ್ಷತ್ರ ಬರುವಂತಹ ದಿನ ಆಗಿರ್ಬೋದು, ಅಂತಹ ವಿಶೇಷ ದಿನಗಳಲ್ಲಿ ನದಿ ತೀರದ ಕ್ಷೇತ್ರ ದರ್ಶನ ಮಾಡುವುದನ್ನು ಮಾತ್ರ ಮರಿಬಾರದು. ಹಾಗೆಯೇ ನಿಮ್ಮ ಮನೆಯ ಆವರಣದಲ್ಲಿ ಮರೆಯದೆ ಕರಿಬೇವಿನ ಗಿಡವನ್ನು ನೆಟ್ಟು ಬೆಳೆಸುತ್ತಾ ಪೋಷಿಸುತ್ತಾ ಬರಬೇಕು. ಆ ಕರಿಬೇವಿನ ಗಿಡ ಹೇಗೆ ಬೆಳೆಯುತ್ತೋ ಹಾಗೆಯೇ ನಿಮ್ಮ ಮನೆಗೆ ಅಭಿವೃದ್ಧಿ ಎನ್ನುವುದು ಆಗ್ತಾ ಹೋಗುತ್ತೆ. ನಿಂತು ಹೋದಂತಹ ಅದೃಷ್ಟ ಮತ್ತೆ ಮರಳಿ ಪ್ರಾಪ್ತಿಯಾಗುತ್ತೆ. ಕಳೆದುಕೊಂಡಂತಹ ನೆಮ್ಮದಿ, ಹಣ, ಐಶ್ವರ್ಯ ನಿಮ್ಮದಾಗುತ್ತೆ. ಇನ್ನು ಹೆಚ್ಚಿನದಾಗಿ ವೃದ್ಧಿಯಾಗ್ತಾ ಹೋಗುತ್ತೆ. ಕ್ರಮಕ್ರಮವಾಗಿ ಮನೆಯ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ಹಾಗೆಯೇ ಮನೆಯಲ್ಲಿ ತುಳಸಿ ಗಿಡ ಇಡುವಾಗ ಲಕ್ಷ್ಮೀ ತುಳಸಿ, ಕೃಷ್ಣ ತುಳಸಿ, ಎರಡು ತುಳಸಿ ಸಸಿಗಳು ಇರುವಂತೆ ನೋಡಿಕೊಳ್ಳಿ. ಎರಡು ಗಿಡದ ಮುಂದೆ ಸಂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಮನೆಗೆ ವಿಶೇಷವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ನಿಂತು ಹೋದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಮನೆಗೆ ವಿಶೇಷವಾಗಿ ಲಕ್ಷ್ಮೀ ಕೃಪೆಯ ಪ್ರಾಪ್ತಿಯಾಗಿ ಅನೇಕ ರೀತಿಯಾಗಿ ಆದಾಯಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ದುಡ್ಡು ಅನ್ನೋದು ಚೆನ್ನಾಗಿ ಓಡಾಡುತ್ತೆ. ಹಾಗೆಯೇ ನಿಮ್ಮ ಜನ್ಮ ನಕ್ಷತ್ರ, ನಾಮ ನಕ್ಷತ್ರ ಅಥವಾ ಜನ್ಮದಿನದಂದು ಯಾರಿಗಾದರೂ ಪಂಡಿತರಿಗೆ ದಕ್ಷಿಣೆಯ ಸಮೇತವಾಗಿ ಲಕ್ಷ್ಮೀ ತುಳಸಿಯನ್ನ ದಾನವಾಗಿ ನೀಡಬೇಕು. ಇದರಿಂದ ನೀವು ಕಳೆದುಕೊಂಡಂತಹ ಅದೃಷ್ಟ ಮತ್ತೆ ಮರಳಿ ಪ್ರಾಪ್ತಿಯಾಗುತ್ತೆ. ಹಣ, ಆಸ್ತಿ, ನೆಮ್ಮದಿ ನಿಮ್ಮನ್ನ ಹುಡುಕಿ ಬರುತ್ತೆ. ಇನ್ನು ಮನೆಯಲ್ಲಿ ಸ್ತ್ರೀಯರು ಸಂಜೆಯ ಸಮಯದಲ್ಲಿ ದೀಪ ಬೆಳಗಿಸುವಾಗ ಅಥವಾ ದೀಪ ಬೆಳಗಿಸಿದ ನಂತರ ಮಣಿದ್ವೀಪ ವರ್ಣನ ಎಂದು ಪುಸ್ತಕಗಳು ದೊರೆಯುತ್ತೆ, ಅಥವಾ ಯೂಟ್ಯೂಬ್ನಲ್ಲೂ ಕೂಡ ನಿಮಗೆ ಈ ಒಂದು ಆಡಿಯೋ ಅನ್ನೋದು ಸಿಗುತ್ತೆ. ಈ ಒಂದು ಮಣಿದ್ವೀಪ ವರ್ಣನ ಕೇಳಿದರೆ ಅಥವಾ ಹೇಳಿದರೆ ಕಳೆದು ಹೋದಂತಹ ನೆಮ್ಮದಿ, ಹಣ, ಏಳಿಗೆ ಮರಳಿ ಆ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ದೇವಸ್ಥಾನದಲ್ಲಿ ದೇವರಿಗಾಗಿ, ದೇವಾಲಯಕ್ಕಾಗಿ ಕೆಲಸ ಮಾಡುವಂತಹ ಸೇವಕರಿಗೆ, ದೇವಸ್ಥಾನ ಶುದ್ಧ ಮಾಡಲು ಎಂದು ನೇಮಕ ಆಗಿರುವಂತಹ ಕಾರ್ಯಕರ್ತರಿಗೆ ಮೆಣಸು ಹಾಕಿದಂತಹ ಖಾರ ಪೊಂಗಲನ್ನು ಪ್ರಸಾದವಾಗಿ ಹಂಚಬೇಕು. ಹೀಗೆ ಮಾಡೋದರಿಂದ ನಿಮಗೆ ಹಿಡಿದಂತಹ ಸರ್ವ ದಾರಿದ್ರ್ಯಗಳು ದೂರವಾಗಿ ಅನೇಕ ಮಾರ್ಗಗಳಿಂದ ಅದೃಷ್ಟ ಹಾಗೂ ಧನಾಗಮನ ಅನ್ನೋದು ಆಗ್ತಾ ಹೋಗುತ್ತೆ. ಜೀವನದಲ್ಲಿ ನಿಂತು ಹೋದಂತಹ ಅಭಿವೃದ್ಧಿ ಮತ್ತೆ ಆಗಲು ಶುರುವಾಗುತ್ತೆ. ಅಥವಾ ಗೋಶಾಲೆಯಲ್ಲಾಗಿರ್ಬೋದು, ಗೋವುಗಳ ಸೇವೆಯನ್ನ ಮಾಡುವಂತಹ ಸೇವಕರಿಗೂ ಕೂಡ ಖಾರ ಪೊಂಗಲನ್ನ ತಿನ್ನಲು ಹಂಚಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಒಂದು ಕಾಲದಲ್ಲಿ ನಾವು ಬದುಕಿದ ಹಾಗೆ ಯಾರು ಬದುಕಿಲ್ಲ ಗುರುಗಳೇ. ನಾವು ನೋಡಿದಂತಹ ಹಣವನ್ನ ಯಾರೂ ಕೂಡ ನೋಡಿಲ್ಲ. ತುಂಬಾ ಚೆನ್ನಾಗಿದ್ವಿ, ಈಗ ಒಂದೊತ್ತಿನ ಊಟಕ್ಕೂ ಕೂಡ ಬಹಳ ಕಷ್ಟ ಆಗೋಗಿದೆ ಎಂದರೆ ಮರೆಯದೆ ಈ ಪರಿಹಾರಗಳನ್ನು ಪಾಲಿಸಿ ಆ ಭಗವಂತನ ಕೃಪೆಯಿಂದ ದಾರಿದ್ರ್ಯದಿಂದ ಮುಕ್ತರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.